ಗೆಟ್ ರೆಡಿ ವಿತ್ ಮೀ. ಹಾಯ್ ಗೈಸ್, ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಜೊತೆ ಕೆಲವು ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕು. ಬೇಸ್ಡ್ ಆನ್ ಸ್ಟಿಲ್ ಲೈಕ್ ಅನ್ ಆರ್ಟಿಸ್ಟ್ ಬುಕ್. ಈ ಪ್ರಪಂಚದಲ್ಲಿ 100% ಒರಿಜಿನಲ್ ಏನೂ ಇಲ್ಲ. ನಮ್ಮ ಥಾಟ್ಸ್, ನಮ್ಮ ಸ್ಟೈಲ್, ನಮ್ಮ ವೇ ಆಫ್ ಟಾಕಿಂಗ್ ಇದೆಲ್ಲ ನಾವು ನೋಡಿರೋ, ಕೇಳಿರೋ, ಫಾಲೋ ಮಾಡಿರೋ ಜನರಿಂದ ಬಂದಿದೆ. ಈ ಬುಕ್ಕಲ್ಲಿ ಹೇಳಿರೋದೇನಂದ್ರೆ, ಯು ಆರ್ ಅ ಮ್ಯಾಶಪ್ ಆಫ್ ವಾಟ್ ಯು ಲೆಟ್ ಇನ್ ಟು ಯೋರ್ ಲೈಫ್. ಸೊ ಒಬ್ಬರಿಂದ ನಿಮಗೆ ಯೂಸ್ ಆಗುವಂಥ ವಿಷಯನ ಕಾಪಿ ಮಾಡೋದ್ರಲ್ಲೇನು ತಪ್ಪಿಲ್ಲ. ಆದರೆ ಸ್ಮಾರ್ಟಾಗಿ ಕಾಪಿ ಮಾಡಬೇಕು. ನೀವು ಒಬ್ಬ ಸ್ಪೀಕರ್ ಆಗಬೇಕು ಅಂದ್ಕೊಂಡ್ರೆ ಒಬ್ಬರ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ನ ತಗೊಳ್ಳಿ, ಇನ್ನೊಬ್ಬರ ವಾಯ್ಸ್ ಮಾಡ್ಯುಲೇಷನ್ ತಗೊಳ್ಳಿ, ಇನ್ನೊಬ್ಬರ ಹ್ಯೂಮರ್ ಸೆನ್ಸ್ನ ತಗೊಳ್ಳಿ. ಬರೀ ಒಬ್ಬರ ಹಾಗೆ 100% ಕಾಪಿ ಮಾಡಿದರೆ ಡ್ಯೂಪ್ಲಿಕೇಟ್ ಆಗ್ತೀರಾ. ಬಟ್ 10 ಜನರಿಂದ 10 ಕ್ವಾಲಿಟೀಸ್ ಮಿಕ್ಸ್ ಮಾಡಿದರೆ ನಿಮ್ಮ ಓನ್ ಅಥೆಂಟಿಕ್ ಸ್ಟೈಲ್ ಹುಟ್ಟುತ್ತೆ. ಅದನ್ನು ಜೀನಿಯಾಲಜಿ ಆಫ್ ಐಡಿಯಾಸ್ ಅಂತಾರೆ. ತುಂಬ ಜನ ಹೇಳ್ತಾರೆ, ಮೊದಲು ನಾನೇನು ಅಂತ ತಿಳ್ಕೊಳ್ಬೇಕು, ನನ್ನ ಸ್ಟೈಲ್ ಏನು ಅಂತ ತಿಳ್ಕೊಳ್ಬೇಕು, ಆವಾಗಲೇ ಏನಾದರೂ ಒಂದನ್ನು ಶುರು ಮಾಡೋಕ್ಕಾಗೋದು ಅಂತ. ಆದರೆ ಈ ಬುಕ್ಕಲ್ಲಿ ಹೇಳಿರೋದೇನೆಂದರೆ, ಮೊದಲು ಶುರು ಮಾಡಿ. ಕ್ಲಾರಿಟಿ ಮತ್ತು ನಿಮ್ಮ ಸ್ಟೈಲ್ ಆ್ಯಂಡ್ ನೀವೇನು ಅನ್ನೋದೆಲ್ಲ ನಂತರ ನಿಮಗೆ ಗೊತ್ತಾಗುತ್ತೆ. ಸೊ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಕ್ರಿಯೇಟಿವಿಟಿ ಫೋನ್ ಸ್ಕ್ರೀನಿಂದ ಬರಲ್ಲ. ಪೆನ್ ಆ್ಯಂಡ್ ಪೇಪರ್ನ ಹೆಚ್ಚಾಗಿ ಯೂಸ್ ಮಾಡಿ. 10 ಮಿನಿಟ್ಸ್ ವಾಕ್ ಹೋಗಿ. ಬಾಡಿ ಮೂವ್ ಮಾಡಿದರೆ ಬ್ರೈನ್ ಕೂಡ ಮೂವ್ ಆಗುತ್ತೆ. ಪರ್ಫೆಕ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ಪ್ರಾಸೆಸ್ನ ಶೇರ್ ಮಾಡಿ. ಮಿಸ್ಟೇಕ್ಸಿಂದ ಕಲೀರಿ. ಸೊ ಶಾರ್ಟಾಗಿ ಹೇಳಬೇಕಂದ್ರೆ, ಸ್ಮಾರ್ಟಾಗಿ ಕಾಪಿ ಮಾಡಿ, ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್ನ ಮಿಕ್ಸ್ ಮಾಡಿ, ನೀವು ಪರ್ಫೆಕ್ಟ್ ಆಗೋಕ್ಕೆ ಮುಂಚೆನೇ ಕೆಲಸನ ಶುರು ಮಾಡಿ. ಐಡಿಯಾಸ್ನ ಅನ್ಲಾಕ್ ಮಾಡೋಕ್ಕೆ ನಿಮ್ಮ ದೇಹಕ್ಕೆ ಮೂಮೆಂಟ್ಸ್ ಕೊಡಿ. ಆ್ಯಂಡ್ ನಿಮ್ಮ ವರ್ಕ್ ಅಥವಾ ನಿಮಗೆ ಬರೋ ಐಡಿಯಾಸ್ನ ಜನರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟ್ಸ್ನ ಡೀಪಾಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ನಿಜವಾಗ್ಲೂ ನಿಮ್ಮ ಓನ್ ಸ್ಟೈಲ್, ಕಾನ್ಫಿಡೆನ್ಸ್ ಆ್ಯಂಡ್ ಕ್ರಿಯೇಟಿವಿಟಿನ ಬಿಲ್ಡ್ ಮಾಡಬೇಕಂದ್ರೆ ಪುಷ್ಪ ಪ್ರಸಂಗ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ, ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಸೊ ಸಿ ಯು ದೇರ್ ಆನ್ ಯೂಟ್ಯೂಬ್. ಬಾಯ್.